ಎಲ್ಲರಿಗೂ ನಮಸ್ಕಾರ. ಕಳೆದ ವಾರ ಬೆಳಗಾವಿಯಲ್ಲಿ ವಿಧಾನಸಭಾ ಅಧಿವೇಶನ ನಡೆದಾಗ ಕಡೇ ದಿನ ವಿಧಾನ ಪರಿಷತ್ನಾಗ ಈ ಉತ್ತರ ಕರ್ನಾಟಕ ಭಾಗದ ಹಲವಾರು ಸದಸ್ಯರು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಶೀಘ್ರ ಪೂರ್ಣಗೊಳಿಸ್ರಿ ಅಂತೇಳಿ ಉಪಮುಖ್ಯಮಂತ್ರಿಗಳು ಒತ್ತಾಯ ಮಾಡಿದರು. ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ಏನು ಹೇಳಿದರು, ವಿವಿಧ ಅಂಕಿಅಂಶ ಹೇಳ್ಕೊತ ಈಗ ಪುನರ್ವಸತಿ ಕೇಂದ್ರಗಳಿಗೆ 8-10 ಲಕ್ಷ ಬೆಲೆ ಬಾಳುವಂಥ ಜಮೀನಿಗೆ 10 ಕೋಟಿ ರೂಪಾಯಿ ಆರ್ಡರ್ ಮಾಡಿದ್ರೆ ಹೆಂಗೆ ಕೊಡೋಕ್ಕೆ ಸಾಧ್ಯ ಐತಿ? ನಮ್ಮ ಸರ್ಕಾರ ಅಷ್ಟೇ ಅಲ್ಲ, ಯಾವುದೇ ಸರ್ಕಾರನೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಹೇಳಿದರು. ಅದಾಗ ಕಾರಣ ಏನು? ಈಗ ನೋಡ್ರಿ, 20 ಹಳ್ಳಿ ಮುಳುಗಡೆ ಆಕ್ಕವಂದ್ರೆ ಆ ಮುಳುಗಡೆ ಆಗುವಂಥ ಹಳ್ಳಿಗಳ ಕಟ್ಟಡಗಳಿಗೆ ಪರಿಹಾರಧನ ಕೊಡೋಕ್ಕಿಂತ ಮುಂಚೆ ಅಧಿಕಾರಿಗಳು ಏನು ಮಾಡಿದರು, ಅವಕ್ಕೆ RC ಸೆಂಟರ್ ಫಿಕ್ಸ್ ಮಾಡಿ ಅವಕ್ಕೆ ತರಾತುರಿಯೊಳಗೆ ಅಲ್ಲಿ ಅವನೊಂದು ಅಧಿಸೂಚನೆ ಹೊರಡಿಸಿ ಅವಾರ್ಡ್ ಜನರಲ್ ಅವಾರ್ಡ್ ಮಾಡಿ ಅವ್ರಿಗೆ ಅವಾಗೊಂದು 8-10 ಲಕ್ಷ ರೂಪಾಯಿ ಕೊಟ್ಟಿರ್ಬೇಕು. ಅವಾಗ ಅವು ಯಾವ ಜಮೀನು ಗುರ್ತಾ ಮಾಡಿರ್ತಾರಲ್ಲ ಅವಾಗ ಹೋಗಿ ಈಗ 10-12 ವರ್ಷದಿಂದನ ಹೋಗಿ ಅವ್ರಿಗೆ 30 ಲಕ್ಷ 40 ಲಕ್ಷ 50 ಲಕ್ಷ ಕೊಟ್ಟಿದ್ರೆ ಆಗಿನ ಮಾರ್ಕೆಟ್ ರೇಟಿನ ಡಬಲ್ ಹೋಗಿತ್ತು ಅವ್ರಿಗೆ, ಡಬಲ್ ಟ್ರಿಬಲ್ ಅವ್ರು ಖುಷಿಲೇ ಕೊಡ್ತಿದ್ರು. ಇವ್ರದ್ದು ಮಾಡಲಿಲ್ಲ. ಕಾಂಟ್ರಾಕ್ಟ್ರಿಗೆ ಕೆಲಸ ಜಲ್ದಿ ಕೊಡೋ ಸಂಬಂಧ ಅವನ್ನ ಅಕ್ವೈರ್ ಮಾಡ್ಕೊಂಡು ಜನರಲ್ ಅವಾರ್ಡ್ ಕೊಟ್ಟು ಕಾಂಟ್ರಾಕ್ಟ್ ಕೆಲಸ ಮಾಡಿಸಿ ತಾವೇನೈತಿ ಮುಂಡ ಮೋಚಿ ಈಗಿನ ಪರಿಸ್ಥಿತಿ ಹಿಂಗಾಕ ಅವ್ರ ಕಾರಣ. ಈಗ ಅದನ್ನು ಎಷ್ಟು ಸಲ ಚರ್ಚೆ ಮಾಡೋದು ಬಿಡೋಣ್ರಿ. ಮತ್ತು ಅವರು ಉಪಮುಖ್ಯಮಂತ್ರಿಗಳು ಒಂದು ಏನು ಹೇಳಿದರು, ನಾವು ಪ್ರತಿಯೊಂದು ಕ್ಷೇತ್ರಕ್ಕೆ ವಿಧಾನಸಭಾ ಕ್ಷೇತ್ರಕ್ಕೆ 100 ಕೋಟಿ ಖರ್ಚು ಮಾಡ್ತೀವಿ, 100-200 ಕೋಟಿ. ಆದ್ರೆ ಒಳ್ಳೆ ಅಲ್ಲಿಂದ ಆ ಏರಿಯಾದಿಂದ ಸರ್ಕಾರಕ್ಕೆ 1 ಪೈಸೆ ಆದಾಯ ಇಲ್ಲ ಅಂತ ಹೇಳಿದರು. ಇದನ್ನ ಕೇಳಿದ ಕೂಡಲೇ ನನಗೆ ಯಾಕೋ ಇದು ಸರಿ ಅನಿಸ್ಲಿಲ್ಲ, ಏನು ಇದನ್ನು ನೋಡೋಣ ನಿಂದರು ಅಂಥೇಳಿ ನಾನು ಏನು ಮಾಡಿದೆ, ಈ ಸರ್ಕಾರದ ವಿವಿಧ ಇಲಾಖೆ ನಬಾರ್ಡ ಕೃಷಿ ವಿಜ್ಞಾನ ಕೇಂದ್ರಗಳೊಳಗೆ ಅಂಕಿಅಂಶ ತೆಗೆದು ನೋಡಾಕತ್ತಿದ್ದೆ. ನೋಡೋ ಹೊತ್ನ್ಯಾಗ ನನಗೇನು ಅನ್ನಿಸ್ತಿ, ಒಂದು ಸಿಂಪಲ್ ಉದಾಹರಣೆ ಕೊಡ್ತೀನಿ ಮೊದಲಿಗೆ, ಆಮೇಲೆ ದೊಡ್ಡದಕ್ಕೆ ಹೋಗೋಣ. ನಮ್ಮೂರು ಶಿರಬೂರು, ಬಬಲೇಶ್ವರ ತಾಲೂಕು, ಕೃಷ್ಣಾ ನದಿ ಮೇಲಿರುವಂಥ ಒಂದು ಸಣ್ಣ ಹಳ್ಳಿ, ಒಂದು 1500 ಜನಸಂಖ್ಯೆ, ಒಂದು 3000 ಎಕರೆ ಜಮೀನು ಐತಿ. ನದಿಯಿಂದ ಕೆನಾಲಿಲ್ಲ, ನದಿಯಿಂದ ಬೋರ್ವೆಲ್ಲ ಬಾವಿಲಿ ನೀರಾವರಿ ಪೂರ ಆಕೈತಿ. ಒಂದು 2000 ಎಕರೆ ಕಬ್ಬು ಇರ್ತೈತಿ ಅವತ್ತು. ನಮ್ಮ ಬಾಜು ನಂದಿ ಫ್ಯಾಕ್ಟ್ರಿಗೆ ಕಬ್ಬು ಕಳಿಸ್ತಾರೆ. ವರ್ಷ ಒಂದು 60,000-70,000 ಟನ್ ಕಬ್ಬು ಆಕೈತಿ. ನಮ್ಮ ಇಲ್ಲಿ ನಂದಿ ಫ್ಯಾಕ್ಟ್ರಿಗೆ ಆಯ್ತು, ಬೇರೆ ಫ್ಯಾಕ್ಟ್ರಿಗೆ ಆಯ್ತು. ಈ 70,000 ಟನ್ಯಾಗ ಒಂದು 80,000 ಟನ್ ತನ ಸಕ್ಕರೆ ಆಕೈತಿ ತಿಳ್ಕೊರಿ. ಆ 80,000 ಟನ್ನಿಗೆ ಸಕ್ಕರೆ ದರ ಒಂದು 4,000 ರೂಪಾಯಿ ಹಿಡಿದ್ರಿ. ಅದಕ್ಕೊಂದು 5% GST ಫ್ಯಾಕ್ಟ್ರಿಯವ್ರು ಕಟ್ತಾರೆ. ನಮ್ಮೂರವ್ರು ಕಳಿಸಿದ ಕಬ್ಬಿನ ಮೇಲೆ ಸಕ್ಕರೆ ಉತ್ಪಾದನೆ ಮಾಡಿ ಫ್ಯಾಕ್ಟ್ರಿಯವ್ರು ಕಟ್ಟಿದ್ದು 5% GST, 1,60,00,000 ರೂಪಾಯಿ ಆಕೈತಿ. ಇದೇನು ಕಬ್ಬಿನ ಕಳಿಸಿ ಸಕ್ಕರೆ ಮೇಲೆ GST. ಇದೇ ರೀತಿ ನಮ್ಮೂರವ್ರು ಏನು 70,000 ಟನ್ ಕಳಿಸ್ತಾರಲ್ಲ, ಅದಕ್ಕೆ 3,300 ಈಗಿಂದ ಅಣ್ಣಿ ಹಿಡಿದ್ರೆ 23,10,00,000 ರೂಪಾಯಿ ಆಕೈತಿ. ಇದು ಏನು ನಮ್ಮ ರೈತರಿಗೆ ಆದಾಯ ಬರ್ತೈತಿ. ಇದಲ್ದ ಇನ್ನು ಉಳಿದ ತೋಟಗಾರಿಕೆ ಬೆಳೆ ಮತ್ತು ಚಿಲ್ಲರ್ ಪೀಕ, ಆಮೇಲೆ ಹೈನುಗಾರಿಕೆ, ಆಡ ಕುರಿ ಕೋಳಿ ಇವೆಲ್ಲ ಮಾಡಿ ಅದರದ್ದೊಂದು 7-8 ಕೋಟಿ ರೂಪಾಯಿ ಆದಾಯ ಬರ್ತೈತಿ ತಿಳ್ಕೊರಿ. ಉದ್ಯೋಗ ಏನೇನೋ ಮಾಡಿ ಒಟ್ಟು ಒಂದು 30 ಕೋಟಿ ರೂಪಾಯಿ ಆದಾಯ ಬರ್ತೈತಿ ನಮ್ಮೂರಿಗೆ. ಆ 30 ಕೋಟಿ ಒಳಗೆ ನಾವೇನು ಮಾಡ್ತೀವಿ, ಪೈಪ್ಲೈನ್ ಮಾಡ್ತೀವಿ, ಬಾವಿ ತೆಗಿಸ್ತೀವಿ, ಬೋರ್ ಹಾಕ್ತೀವಿ, ಮೋಟ್ರ ಸ್ಟಾರ್ಟ್ರ ಕಟ್ಟಡ ಕಟ್ಟಿಸ್ತೀವಿ, ಸಿಮೆಂಟ್ ತರ್ತೀವಿ, ಸ್ಟೀಲ್ ತರ್ತೀವಿ, ಬೆಳ್ಳಿ ತೊಗೋತಾರೆ, ಬಂಗಾರ ತೊಗೋತಾರೆ, ಸಾಲ ಕಟ್ಟೋದು, ರಿನ್ಯೂವಲ್ ಮಾಡೋದು, ಕಿರಾಣಿ ತೊಗೋತಾರೆ, ದಿನಸಿ ತೊಗೋತಾರೆ, ಅರಿಬಿ ತೊಗೋತಾರೆ, ಅಂಚಡಿ, ಚಪ್ಪಲ, ಸ್ಟೇಷ್ನರಿ ವಗೈರೆ ಎಲ್ಲ ತೊಗೊಳಕ್ಕೆ ಸರ್ವಸಾಧಾರಣ ಎಷ್ಟು ಅದಾವೆ ಎಲ್ಲಕ್ಕೂ ಟ್ಯಾಕ್ಸ್ 5-18% GST ರೇಂಜ್ನಾಗ ಬರ್ತಾವೆ. ಇದಲ್ದ ಒಂದು ವಿಷಯ ತಪ್ಪು ತಿಳ್ಕೊಬೇಡ್ರಿ, ಸರಾಯಿಗಂತರೂ ಅದೇನು 3-4 ಪಟ್ಟು ಟ್ಯಾಕ್ಸ್ ಇರ್ತೈತಿ. ಮೋರ್ ದೆನ್ 100-200% ಅದಕ್ಕೂ ಖರ್ಚು ಮಾಡ್ತಾರೆ ಕೆಲವೊಂದು ಜನ. ಆಮೇಲೆ ಈಗ ಟ್ರ್ಯಾಕ್ಟರ್ಗಳಿಗೆ, ಕಾರಿಗೆ, ಬೈಕ್ಗಳಿಗೆ ಪೆಟ್ರೋಲ, ಡೀಸೆಲ್ ಅವಕ್ಕಂತರೂ ಅವು 100% ಅದಾವೆ. ಹೀಗಾಗಿ ನಾ ಎವರೇಜ್ ಈ 30 ಕೋಟಿಗೆ 10% ಟ್ಯಾಕ್ಸ್ ಹಿಡಿದ್ರೂ ಏಟಾತ್ರಿ, 3 ಕೋಟಿ ಆಯ್ತು.
ಆಮೇಲೆ ಕಬ್ಬಿನ ಮ್ಯಾಗಿದ ಫ್ಯಾಕ್ಟ್ರಿ ಕಟ್ಟಿ GST 1,60,60,00,000. ಎರಡೂ ಕೂಡಿದ್ರೆ 4,60,00,000 ಆಯ್ತು. ಇದು ಒಂದು ಊರಿನಿಂದ 4,60,00,000 ಕಟ್ತೀವಿ. ನಮಗೆ ಒಂದು 50,00,000 ಅನುದಾನ ವರ್ಷಕ್ಕೆ ಬತ್ತಂದ್ರೆ ಗ್ರೇಟ್. ಮತ್ತು ನೀವು ಒಂದವರಿಂದ ಅನುದಾನ ಎಷ್ಟೈತಿ ಮತ್ತು ನೀವು ಏನೂ ಆದಾಯ ಬರೋದಿಲ್ಲ ಇದು ಹತ್ತಿರಲ್ಲ ಅಂಥೇಳಿ ನನ್ನೊಂದು ಪ್ರಶ್ನೆ. ಇನ್ನು ಟೋಟಲ್ ಬಿಜಾಪುರ ಜಿಲ್ಲಾದ ವಿಚಾರ ಮಾಡೋಣ. ಏನಪ್ಪ ಅಂದ್ರೆ ಬಿಜಾಪುರ ಜಿಲ್ಲಾದ 8 ಮತಕ್ಷೇತ್ರ ಅದಾವೆ. ಇದ್ರಾಗ 6 ಸಿಟಿ, 692 ಸಣ್ಣ ದೊಡ್ಡ ಊರದಾವೆ. ಬಿಜಾಪುರ ಜಿಲ್ಲಾದಾಗ ಒಟ್ಟು ಭೌಗೋಳಿಕ ಕ್ಷೇತ್ರ 10,53,471 ಹೆಕ್ಟೇರ್ ಐತಿ. ಇದ್ರಾಗ ಸಾಗುವಳಿ ಆಗುವಂಥ ಕ್ಷೇತ್ರ 9,72,318 ಹೆಕ್ಟೇರ. ಇದ್ರಾಗ ಬೀಳು ಬಿಟ್ಟದ್ದು ಆಮೇಲೆ ಬೇರೆ ಕೆಲಸಕ್ಕೆ ಉಪಯೋಗ ಮಾಡಿ ತೆಗೆದ್ರೆ ಬೆಳೆ ಮಾಡುವಂಥದ್ದು 8,72,543 ಹೆಕ್ಟೇರ. ಇದರೊಳಗೆ 58.87% ಒಣ ಬೇಸಾಯ ಜಮೀನು ಐತಿ. ಬಾಕಿ 41.13% ನೀರಾವರಿ. ಅಂದರೆ ಎಷ್ಟಾಕೈತಿ? 3,58,876 ಹೆಕ್ಟೇರ್ ಆಕೈತಿ. ಇದರಾಗ ಒಂದು ಬೆಳೆಗಿಂತ ಹೆಚ್ಚಾಗೋದು ಅಂದ್ರೆ ವರ್ಷ ಪೂರ್ತಿ ತಿಳ್ಕೊರಿ 1,92,738 ಹೆಕ್ಟೇರ್. ಇದರಾಗ ತೋಟಗಾರಿಕೆ ಬೆಳ್ಯಾಕ 56,000 ಹೆಕ್ಟೇರ್. ಏನು ದ್ರಾಕ್ಷಿ, ದಾಳಂಬ್ರಿ, ಲಿಂಬಿ 56,000 ಹೆಕ್ಟೇರ. ಕಬ್ಬು 65,136 ಹೆಕ್ಟೇರ್. ಅಂದ್ರೆ 1,61,000 ಎಕರೆ ಕಬ್ಬು ಬೆಳಿತಾರೆ. ಕಬ್ಬು ಎಲ್ಲಿಪ್ಪ ಅಂದ್ರೆ ವಿಜಾಪುರ ಜಿಲ್ಲಾದಾಗ ಕೃಷ್ಣಾ ನದಿ ದಂಡಿಯೊಳಗೆ ಬಬಲೇಶ್ವರ ತಾಲೂಕಿನಾಗ 14 ಹಳ್ಳಿ, ಕೋಲಾರ ತಾಲೂಕಿನ 4 ಹಳ್ಳಿ, ನಿಡಗುಂದಿ ತಾಲೂಕಿನ 11 ಹಳ್ಳಿ, ಮುದ್ದೇಬಿಹಾಳ ತಾಲೂಕಿನ 27 ಗ್ರಾಮ, ಮತ್ತು ಭೀಮಾ ತೀರದೊಳಗೆ ಚಡ್ಚನ್ ತಾಲೂಕಿನಾಗ 14, ಇಂಡಿ ತಾಲೂಕಿನಾಗ 5. ಒಟ್ಟು 75 ಹಳ್ಳಿ ನದಿ ದಂಡಿಗೆ ಬರುವಂಥ ಊರುಗಳು ಕಬ್ಬು ಹೆಚ್ಚಿನ ಪ್ರಮಾಣ ಬೆಳಿತಾರೆ. ಉಳಿದು ಕಡೆಯೂ ಸ್ವಲ್ಪ ಬೆಳಿತಾರೆ. ಈ ಊರುಗಳಿಗೆ ನೀರಿನ ಲಭ್ಯತೆ ಹೆಚ್ಚಿರೋದ್ರಿಂದ 692 75 ಹಳ್ಳಿಯೊಳಗೆ ಕಬ್ಬು ಹೆಚ್ಚು ಬೆಳಿತಾರೆ. ಇದು ಒಂದು ಪಾಯಿಂಟ್ ಆಯ್ತು ರೀ. ಇನ್ನು ಇಷ್ಟೆಲ್ಲ ನೀರಾವರಿ ಆದಮೇಲೆ 2,37,677 ಇದು ಒಂದು ಬೆಳೆ ನೀರಾವರಿಯಲ್ಲಿ ಏನು ಬೆಳಿತಾರೆ? ಸೂರ್ಯಕಾಂತಿ, ತೊಗರಿ, ಗೋವಿನ ಜೋಳ, ಉಳ್ಳಾಗಡ್ಡಿ, ಶೇಂಗಾ, ಹತ್ತಿ ಇಂಥವೆಲ್ಲ ಬೆಳಿತಾರೆ. ಇನ್ನು ಮತ್ತು ಕಬ್ಬಿನ ಮೇಲೆ ಇದನ್ನು ಕೇಂದ್ರೀಕೃತ ಮಾಡಿ ಬಿಜಾಪುರ ಜಿಲ್ಲಾದಾಗ ಈಗ ನಾ ಹೇಳಿದ್ನಲ್ಲ 65,000 ಹೆಕ್ಟೇರ್ನಾಗ ಹೋದಷ್ಟು ಕಡಿಮೆ ಇತ್ತಂದ್ರೂ 68,66,000 ಟನ್ ಕಬ್ಬು ಬೆಳೆದಿದ್ದು. ಇದನ್ನು ನಮ್ಮ ಜಿಲ್ಲಾದು ಕಾರ್ಖಾನೆಗಳನ್ನ ಉರಿಸಿದ್ದು. ಹೊರಗಿನ ಜಿಲ್ಲಾಕ್ಕೆ ಮಹಾರಾಷ್ಟ್ರಕ್ಕೆ ಹೋಗಿದ್ದು, ಬೆಲ್ಲ ಮಾಡಿದ್ದು ಅದೆಲ್ಲ ಹಿಡಿದ್ರೆ ಅದೊಂದು 12 ಲಕ್ಷ ಹಿಡಿದು ಒಟ್ಟು 80 ಲಕ್ಷ ಟನ್ ಎವರೇಜ್ ನಮ್ಮಲ್ಲಿ ಕಬ್ಬು ಬೆಳೀತಾರೆ. ಈ 80 ಲಕ್ಷ ಟನ್ನಿಗೆ ನೀವು 10 ರಿಕವರಿ ಹಿಡಿದ್ರೆ 80 ಲಕ್ಷ ಕ್ವಿಂಟಲ್ ಸಕ್ಕರೆ ಆಕೈತಿ ತಿಳ್ಕೊರಿ. 80 ಲಕ್ಷ ಕ್ವಿಂಟಲ್ ಸಕ್ಕರೆಗೆ 4,000 ದಾರ್ನಿ ಹಿಡಿದು ಅದಕ್ಕೆ 5% GST ಹಿಡಿದ್ರೆ ರೇಟ್ ಆಕೈತಿ ರೀ 160 ಕೋಟಿ ರೂಪಾಯಿ. ನಮ್ಮ ರೈತರು ಬೆಳೆಯುವ ಕಬ್ಬಿಗೆ ಕಾರ್ಖಾನೆಯವ್ರು ಸಕ್ಕರೆ ಮಾಡಿ ಟ್ಯಾಕ್ಸ್ ಕಟ್ಟು, GST ಕಟ್ಟು. ಇದಲ್ದ ಇಥನಾಲ್ ಆಗಲಿ, ಕರೆಂಟಿಗಾಗಲಿ ಕಟ್ಟು ಟ್ಯಾಕ್ಸ್ ಹಿಡಿದಿಲ್ಲ. ನಾನು ಮೂಲ ಉತ್ಪನ್ನ ಅಷ್ಟೇ ಹಿಡಿದೀನಿ. ಇದಲ್ದ ಈ 80 ಲಕ್ಷ ಟನ್ ಕಬ್ಬು ನಾವು ಬೆಳೆದೀವಿ ಅಂದ್ರೆ ರೈತಗೆ ಆದಾಯ ಎಷ್ಟು ಬರ್ತೈತಿ? 3,300 ಹಿಡಿದ್ರೆ 2,640 ಕೋಟಿ ರೂಪಾಯಿ ಬರ್ತೈತಿ. ನಾನು ಶಿರ್ಬುರ್ದು ಉದಾಹರಣೆ ಏನಲ್ಲ, ಹಂಗೆ 10% ನಾವು ಏನೋ ರೈತ ಖರೀದಿ ಮಾಡ್ಯಾನಂದ್ರೆ ಅದಕ್ಕೊಂದು 10% ಸರ್ಕಾರ ಪ್ರತ್ಯಕ್ಷ ಪರೋಕ್ಷವಾಗಿ ಟ್ಯಾಕ್ಸ್ ಹೋಗ್ತೈತೆ ಅಂದ್ರೂ 264 ಕೋಟಿ ರೂಪಾಯಿ ಹೋಗ್ತೈತಿ. 160 ಕೋಟಿ ರೂಪಾಯಿ ಕಾರ್ಖಾನೆ GST, 264 ರೈತರ ಟ್ಯಾಕ್ಸ್ ಕೂಡಿ 424 ಕೋಟಿ. ಇದು 8 ಮತಕ್ಷೇತ್ರದ ರೀ ಸರ್. ಎವರೇಜ್ ಇದು 54 ಕೋಟಿ ರೂಪಾಯಿ ಬಿತ್ತು, 53 ಕೋಟಿ ರೂಪಾಯಿ. ಅದಕ್ಕೆ ನಮ್ಮಲ್ಲಿ ಬೆಳೆಯೋ ಸಾಮರ್ಥ್ಯ ಐತಿ. ಆಮೇಲೆ ನೀರಾವರಿ ಇಲ್ಲ. ಯಾಕಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತಕ್ಕೆ 177 TMC ಇಟ್ಟಾರ. ಯಾವುದು ಬ್ರಿಜೇಶ್ ಕುಮಾರ್ ಸೆಕೆಂಡ್ ಟ್ರಿಬ್ಯುನಲ್ನಾಗ. ಅದ್ರಾಗ ಆಲ್ಮಟ್ಟಾಗ 524.256 ಮೀಟರ್ ನಿಂದಿರ್ಸಿದ್ರೆ 130 TMC ನೀರು ಬಳಕೆ ಮಾಡಿ ಇನ್ನು ಬಿಜಾಪುರ ಜಿಲ್ಲಾದ ಬಾಕಿ ಉಳಿದಂಥ 5,13,666 ಹೆಕ್ಟೇರ್ನಾಗ ಇಂಡಿ ಎಡದಂಡೆ ಕಾಲುವೆ ಒಳಗೆ 20,690 ಹೆಕ್ಟೇರ,
ಭೀಮಾ ಫ್ಲ್ಯಾಂಕ್ನಾಗ 21,572 ಹೆಕ್ಟೇರ. ಮುಳವಾಡಿ ಏತ ನೀರಾವರಿ ಯೋಜನೆ ಒಳಗೆ 2,27,966 ಹೆಕ್ಟೇರ. ಮತ್ತು ಚಿಮ್ಮಲಿಗೆ ಏತ ನೀರಾವರಿ ಒಳಗೆ 87,067 ಹೆಕ್ಟೇರ್. ಹಿಂಗೆ 3,57,795 ಹೆಕ್ಟೇರ್ 100% ನೀರಾವರಿ ಮಾಡಿದ್ರೆ ಇಷ್ಟು ಹೆಚ್ಚಿಗೆ ನೀರಾವರಿ ಆಕೈತಿ ಒಣಬೇಸಾಯ್ದ ಜಮೀನು. ಮತ್ತು ಇದಿಷ್ಟು ನೀರಾವರಿ ಆತಂದ್ರೆ ನಮ್ಮ ರೈತರ ಆದಾಯ ಏನಾಗ್ಬೋದು, ರೈತರ ಖರೀದಿ ಮೇಲೆ ಇದ್ರ ಮೇಲೆ ಕಟ್ಟು ಟ್ಯಾಕ್ಸ್ ಏನಾಗ್ಬೋದು. ಮತ್ತು ಇಷ್ಟೆಲ್ಲ ಮಾಡಿದ ಕೂಡಲೇ ಕೃಷಿ ಸಂಸ್ಕರಣೆ, ಈಗ ಶುಗರ್ ಫ್ಯಾಕ್ಟ್ರಿ ಅನ್ರಿ ಮತ್ತೊಂದು ಅನ್ರಿ ಅಂಥ ಉದ್ಯೋಗ ಎಷ್ಟು ಬರ್ತಾವೆ, ಆಮೇಲೆ ಅದರಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಏನು ಹೋಗ್ಬೇಕು ಅನ್ನೋದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ವಿಚಾರ ಮಾಡಬೇಕು. ಇಲ್ಲಿ ಆ್ಯಸ್ ಆಫ್ ನಾವು ಬರೀ 7.5% ಕಬ್ಬು ಬೆಳೀತಾರೆ ಬಿಜಾಪುರ ಜಿಲ್ಲಾದಾಗ. ಇದರಾಗ 424 ಕೋಟಿ ನಾವು ತೆರಿಗೆ ಹೋಗ್ತೈತಿ. ಜಾರ್ ಕಡ್ತ 100% ಮಾಡಿದ್ರೆ ಮೊದಲಿದ್ದದ್ದು 3,58,876 ಎಕರೆ ನೀರಾವರಿ. ಈಗಿಂದ 100% ಇಂಪ್ಲಿಮೆಂಟ್ ಮಾಡಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಮಾಡಿದ್ರೆ 3,57,795 ಹೆಕ್ಟೇರ್ ಅಂದ್ರೆ 7,16,171 ಹೆಕ್ಟೇರ್ ನಮ್ಮ ನೀರಾವರಿ ಆಕೈತಿ. ಇದ್ರಾಗ ಕಬ್ಬು ಬೆಳೆದು 65,000 ತೆಗೆದ್ರೂ 6,51,035 ಹೆಕ್ಟೇರ್ ನನ್ನ ಲೆಕ್ಕದಾಗ ಬಂದಿಲ್ಲ ಇನ್ನ. ಇದು ನೀವು ನೀರಾವರಿ ಪೂರ ಮಾಡಿದ್ರೆ ಇದನ್ನು ಯಾಕೆ ಹೇಳಕತ್ತಿ ಅಂದ್ರೆ ನಮ್ಮ ಬಿಜಾಪುರ ಜಿಲ್ಲಾಕ್ಕೆ ಒಂದು ಬೆನಿಫಿಟ್ ಐತಿ. ಬಾಜು ಬಾಗಲಕೋಟೆ ಆಗಲಿ ಬೆಳಗಾವಕ್ಕಾಗಲಿ ಇಷ್ಟು ಕೃಷಿ ಯೋಗ್ಯ ಜಮೀನಿಲ್ಲ. ನಾನು ನಿಮ್ಗೆ ಅದನ್ನು ಹೇಳ್ತೀನಿ ಹೆಂಗಂದ್ರೆ. ಮತ್ತು ಇದು ಬೆಳಗಾವಕ್ಕೆ ಏನೈತಿ ಒಟ್ಟು 13,44,400 ಹೆಕ್ಟೇರ್ ಭೌಗೋಳಿಕ ಕ್ಷೇತ್ರ ಐತಿ. ಇದರ ಕೃಷಿ ಯೋಗ್ಯ ಇರೋದು ಅಲ್ಲಿ ಗುಡ್ಡಗಾಡ ಅರಣ್ಯ ಇರೋದ್ರಿಂದ 8,90,000 ಹೆಕ್ಟೇರ್ ಅಷ್ಟೈತಿ. ಆದರೆ 71% ನೀರಾವರಿ ಇದ್ರೆ ಅಲ್ಲಿ 6,32,000 ಹೆಕ್ಟೇರ್ ನೀರಾವರಿ ಕ್ಷೇತ್ರ ಐತಿ. 2 ಲಕ್ಷ ಹೆಕ್ಟೇರ್ ಮ್ಯಾಲೆ ಕಬ್ಬು ಬೆಳೀತಾರೆ. ವರ್ಷಕ್ಕೆ 1.90 1.9ರಿಂದ 2.10 ಕೋಟಿ ಟನ್ ಕಬ್ಬು ಬೆಳೀತಾರೆ. ನಮ್ಮಲ್ಲಿ ಎಷ್ಟೈತಿ 80 ಐತಿ, ಅಲ್ಲಿ 2 ಕೋಟಿ ಐತಿ. ಮತ್ತು ಪಕ್ಕದ ಬಾಗಲಕೋಟೆ ಜಿಲ್ಲೆಯೊಳಗೆ ಭೌಗೋಳಿಕ ಕ್ಷೇತ್ರ 6,58,877 ಐತಿ. ಅಲ್ಲಿ ಕೃಷಿ ಯೋಗ್ಯ, ಅಲ್ಲೂ ಗುಡ್ಡಗಾಡು ಭಾಳ ಐತಿ. 4,69,000 ಹೆಕ್ಟೇರ್ ಇದ್ರೆ ಅಲ್ಲಿ 57% ನೀರಾವರಿ ಐತಿ. ನಮ್ಮಲ್ಲಿ ಎಷ್ಟೈತ್ರಿ 41.13 ಐತಿ. ಇಲ್ಲೇ ಬಾಗಲಕೋಟೆಗ 57% ನೀರಾವರಿ ಐತಿ. 2,67,000 ಹೆಕ್ಟೇರ್. ಇದ್ರಾಗ 1,62,000 ಹೆಕ್ಟೇರ್ದಾಗ ಕಬ್ಬು ಬೆಳೀತಾರೆ. ಇದರಿಂದ ವರ್ಷಕ್ಕೆ ಎವರೇಜ್ 1.10ರಿಂದ 1.3 ಕೋಟಿ ಟನ್ ಕಬ್ಬು ಪ್ರತಿ ವರ್ಷ ಬೆಳೀತಾರೆ. ನಾವು ಏರಿಯಾ ದೊಡ್ಡದೈತಿ, ಒಣಬೇಸಾಯ ಜಾಸ್ತಿ ಐತಿ. ಈಗಾಗಲೇ ಹಿಂದೆ MB ಪಾಟೀಲ್ ನೀರಾವರಿ ಸಚಿವರಿದ್ದಾಗ 580 ಮೀಟ್ರ್ ಎತ್ತರ ಇರುವಂಥ ಈ ಕನ್ನಮಡಿ ಭಾಗಕ್ಕೆ ನೀರು ಹೋಗೋದ್ರಿಂದ ಅಲ್ಲಿ ಒಂದು ಬೆಳೆ ನೀರಾವರಿ ಆಕೈತಿ. ಈಗ ಇದನ್ನೆಲ್ಲ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು 100% ಅನುಷ್ಠಾನ ಮಾಡಿದ್ರೆ ಅಂದ್ರೆ ಮತ್ತು 3.5 ಲಕ್ಷ ಹೆಕ್ಟೇರ್ ನೀರಾವರಿ ಆತಂದ್ರೆ ಇದರಿಂದ ನಮ್ಮ ರೈತರ ಆದಾಯ ಏನಾಗ್ಬೋದು. ನಾವು ಈ ರಾಜ್ಯದ ಒಂದು ಅನ್ನದ ಬಟ್ಟಲು ಹಾಕಿವಿ. ಯಾಕಂದ್ರೆ ನಮ್ಗೆ ಅಷ್ಟು ಭೌಗೋಳಿಕವಾಗಿ ನಮ್ಗೆ ಅನುಕೂಲಕರವಾದ ಜಿಲ್ಲೆ ನಮ್ಮದು. ನಾ ಬರೀ ಒಂದು ಈ ಅಗ್ರಿಕಲ್ಚರಲ್ದಾಗ ಕೃಷಿ ಒಳಗೆ ಕಬ್ಬಿನ ಒಂದು ಉದಾಹರಣೆ ಹಿಡಿದು ಇದರ ಕ್ಷೇತ್ರ, ಇದರ ಬೆಳೆಯುವ ಪ್ರಮಾಣ, ಇದರ ಆದಾಯದ ಮೇಲೆ ಏನು ಟ್ಯಾಕ್ಸ್ ಹೋಗ್ತೈತೆ ಅನ್ನೋದು ಒಂದು ನನ್ನ ಊರಿಂದ ಹಿಡಿದೀನಿ, ಒಂದು ಬಿಜಾಪುರ ಜಿಲ್ಲಾದ ಹಿಡಿದು ನಾ ಒಂದು ಅಂಕಿಅಂಶ ಪ್ರಸ್ತುತ ಮಾಡೀನಿ. ದಯವಿಟ್ಟು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಯಾರು ಮಾಹಿತಿ ಕೊಟ್ಟಾರ ಅದು ಸರಿ ಇರಲಿಕ್ಕಿಲ್ಲ. ಆ ಕಾರಣಕ್ಕಾಗಿ ಉಪಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ತೀನಿ. ತಾವು ನೀರಾವರಿ ಸಚಿವರದಿರಿ, ಈ ಯೋಜನೆ ಬದಲಿ ಗಂಭೀರವಾಗಿ ಚಿಂತನೆ ಮಾಡಕತ್ತೀರಿ. ಇದೇ ರೀತಿ ಮುಂದುವರಿಸಿ ಈ ಯೋಜನೆಗೊಂದು ಮುಕ್ತಿ ಕೊಟ್ಟರೆ ಈ ಬಿಜಾಪುರ ಜಿಲ್ಲಾ ಒಣಬೇಸಾಯ ಭಾಗದ ಜನರು ತಮಗೆ ಇನ್ನೂ ಹೆಚ್ಚಿನ ಯಶಸ್ಸು, ಹೆಚ್ಚಿನ ಹುದ್ದೆ ಸಿಗಲಿ ಅಂಥೇಳಿ ತಮಗೆ ಶುಭ ಹಾರೈಸ್ತಾರಂತೇಳಿ ನನ್ನ ಭಾವನೆ. ನಮಸ್ಕಾರ.